ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಮಾರ್ಚ್ 1ನೇ ತಾರೀಕಿನಿಂದ ಈ ಒಂದು ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಎಲ್ಲವೂ ಕೂಡ ಜಾಸ್ತಿ ಮಾಡ್ತದೆ. ಅಂದ್ರೆ ಇದು ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ಸಲುವಾಗಿನ ಅಥವಾ ಜನರಿಗೆ ಹೌದಪ್ಪ ನಾನು ಈ ತರ ತಪ್ಪು ಮಾಡಿದ್ರೆ, ಈ ತರ ನಿಯಮ ಉಲ್ಲಂಘನೆ ಮಾಡಿದ್ರೆ ಇಷ್ಟು ಫೈನ್, ದುಪ್ಪಟ್ಟು ಫೈನ್ ಅನ್ನ ಕಟ್ಟಬೇಕಾಗುತ್ತೆ, ಹಾಗಾಗಿ ನಾನು ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಂತೇಳಿ ಜನರಲ್ಲಿ ಆ ಒಂದು ಭಯ ಹುಟ್ಟಿಸುವಂತ ಕೆಲಸಕ್ಕೆ ಈ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗಿದ್ದ ಹೇಗೆ ಅಂತ? ಬಾಬು, ಖಂಡಿತ ಏನು ದೇಶದಲ್ಲಿ ಇತ್ತೀಚೆಗೆ ಈ ಒಂದು ಪ್ರಕರಣಗಳು ಅಂದ್ರೆ ಅಪಘಾತ ಪ್ರಕರಣಗಳು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಕಳೆದ ಹಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಒಂದಷ್ಟು ಸೂಚನೆಗಳನ್ನ ಏನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು. ಈ ರೀತಿಯಾದಂತಹ ಪ್ರಕರಣಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಆದ್ರೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ಅಂದ್ರೆ ಇದೀಗ ಒಂದು ನಿಯಮವನ್ನ ಜಾರಿಗೆ ತಂದಿರತಕ್ಕಂಥದ್ದು, ಅದರಲ್ಲೂ ಕೂಡ ದುಬಾರಿ ಏನು ಹಣವನ್ನ ಹಾಕುವಂತಹ ಕೆಲಸ. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣಗಳೇನಿದೆ ಅಂದ್ರೆ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡುವಂತಹ ಪ್ರಕರಣಗಳು ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಜನಸಾಮಾನ್ಯರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈ ಎಲ್ಲಾ ಪ್ರಕರಣಗಳನ್ನ ಅಂದ್ರೆ ಈ ಎಲ್ಲಾ ಗೊಂದಲಗಳ ನಿವಾರಣೆಗೆ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ಏನು ನಿಯಮವನ್ನ ಜಾರಿಗೆ ತಂದಿರತಕ್ಕಂಥದ್ದು. ಈಗ 10 ಪಟ್ಟು ಅಂದ್ರೆ ಈಗ ಏನ್ ಫೈನ್ ಕಟ್ತಾ ಇದ್ರು, ಈಗ ಡ್ರಂಕ್ ಅಂಡ್ ಡ್ರೈವ್ ಎಕ್ಸಾಂಪಲ್ ಡ್ರಂಕ್ ಅಂಡ್ ಡ್ರೈವ್ಗೆ 1,000 ಇತ್ತು, ಈಗ 10,000 ಮಾಡಿರ್ತಕ್ಕಂಥದ್ದು. ಹಾಗೇನೆ ಹೆಲ್ಮೆಟ್ ಇಲ್ಲದೆ ಚಲಿಸುವಂತಹ ಪ್ರಯಾಣಿಕರೇನಿದ್ದಾರೆ ಅವರಿಗೆ ಅಂದ್ರೆ ಆ ವಾಹನ ಸವಾರರಿಗೆ ₹100 ದಂಡ ಇತ್ತು, ಈಗ ₹1,000 ಮಾಡಿದ್ದಾರೆ. ಅಂದ್ರೆ 10 ಪಟ್ಟು ಹೆಚ್ಚಳ ಮಾಡಿದ್ದಾರೆ. ಒಂದು ರೀತಿ ಇದಕ್ಕೆ ಸಾಕಷ್ಟು ವಿರೋಧ ಕೂಡ ಒಂದು ಕಡೆ ವ್ಯಕ್ತ ಆಗ್ತಾ ಇದ್ರೆ, ಆದ್ರೆ ಇದೊಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಮರುಕಳಿಸದೆ ಇರಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿದೆ. ಈಗಾಗಲೇ ಮಾರ್ಚ್ 1ರಿಂದ ಈ ನಿಯಮ ಜಾರಿಯಾಗಿರ್ತಕ್ಕಂಥದ್ದು. ಆದ್ರೆ ಇದರ ಇಂಪ್ಲಿಮೆಂಟೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದ್ರೆ ಆಯಾ ರಾಜ್ಯ ಸರ್ಕಾರಗಳಿಗೆ ಈಗಾಗಲೇ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಆಯಾ ರಾಜ್ಯಗಳಲ್ಲಿ ಅಂದ್ರೆ ಏಕ ವ್ಯಕ್ತಿತ್ವ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ರೀತಿಯಾದಂತಹ ನಿಯಮಾವಳಿಗಳನ್ನ ಜಾರಿಗೆ ತರಬೇಕು ಎನ್ನುವಂತಹ ಕೇಂದ್ರ ಸರ್ಕಾರದ ನಿರ್ಧಾರ ಏನಿದೆ, ಇದು ದೇಶದಾದ್ಯಂತ ಒಂದೇ ರೀತಿಯಲ್ಲಿ ಅಂದ್ರೆ ಒಂದೇ ನಿಯಮವನ್ನ ಜಾರಿಗೆ ತರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ನಿಯಮವನ್ನ ಜಾರಿಗೆ ತಂದಿರತಕ್ಕಂಥದ್ದು. ಹಾಗಾಗಿ ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳೇನಿದೆ ಇವು ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮುಂದಿನ ವಾರದಿಂದ ಸಾಕಷ್ಟು ಇದರ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ರಾಜ್ಯ ಸರ್ಕಾರಗಳು ಅಂದ್ರೆ ಬಿಜೆಪಿಯೇತರ ಸರ್ಕಾರಗಳೇನಿದೆ ಆ ಸರ್ಕಾರಗಳು ಕೇಂದ್ರ ಸರ್ಕಾರದ ವಿರುದ್ಧ ಈ ಒಂದು ನಿಯಮದ ವಿರುದ್ಧ ಮಾತನಾಡ್ತಾ ಇರ್ತಕ್ಕಂಥದ್ದು. ಇದನ್ನ ನಾವು ಒಪ್ಪಿಕೊಳ್ಳೋದಿಲ್ಲ ಎನ್ನುವಂಥದ್ದು. ಯಾಕಂದ್ರೆ ಆಯಾ ಸರ್ಕಾರಗಳು ಆಯಾ ರಾಜ್ಯದ ಜನರಿಗೆ ಹೊರೆಯಾಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಒಂದು ಕಡೆ ವಿರೋಧ ಆದ್ರೆ ಒಂದು ಕಡೆ ಪರನೂ ಕೂಡ ಅಂದ್ರೆ ಕೇಂದ್ರ ಸರ್ಕಾರದ ಪರ ಕೆಲವು ರಾಜ್ಯಗಳು ಕೂಡ ಇರ್ತಕ್ಕಂಥದ್ದು. ಆದ್ರೆ ಈ ನಿಯಮಾವಳಿಗಳನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಅದರ ಇಂಪ್ಲಿಮೆಂಟೇಷನ್ ಬಹಳ ಮುಖ್ಯ ಆಗುತ್ತೆ. ಅದರ ಇಂಪ್ಲಿಮೆಂಟೇಷನ್ಗೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಇದೀಗ ಕೇಂದ್ರದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆಯಾ ರಾಜ್ಯದ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಹಲವು ಸಲಹೆ ಸೂಚನೆಗಳನ್ನ ಕೊಡುವ ಮೂಲಕ ಈ ಒಂದು ನಿಯಮಾವಳಿಗಳನ್ನ ಯಾವ ರೀತಿ ಪರಿಷ್ಕರಣೆ ಮಾಡಬೇಕು, ಜೊತೆಗೆ ಇದರ ಇಂಪ್ಲಿಮೆಂಟೇಷನ್ ಹೇಗಿರಬೇಕು ಎನ್ನುವುದರ ಸಂಪೂರ್ಣ ಮಾರ್ಚ್ 1ನೇ ತಾರೀಕು ನಮಗೆ ಗೊತ್ತಿಲ್ಲದಂಗೇನೆ ಆಲ್ರೆಡಿ ಇದು ಜಾರಿಗೆ ಬಂದ್ಬಿಟ್ಟಿದೆ. ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕಾಗಿತ್ತು. ಆದ್ರೆ ಏಕಾಏಕಿ 1ನೇ ತಾರೀಕಿಂದ ಜಾರಿಗೆ ಬಂದ್ಬಿಟ್ಟಿದೆ ಅಂತ ಸರ್ಕ್ಯುಲೇಷನ್ ಅಲ್ಲಿ ಇದೆ. ಬಹಳ ಮುಖ್ಯವಾಗಿ ನಿಮಗೆ ಸಿಗ್ನಲ್ ಜಂಪ್ ಮಾಡಿದ್ರೆ 5,000, ಓವರ್ಲೋಡ್ ಮಾಡಿದ್ರೆ 20,000, ಈ ಮಟ್ಟಿನ ದೊಡ್ಡ ಪ್ರಮಾಣದ ದಂಡವನ್ನ ವಿಧಿಸಿದ್ದಾರೆ. ವಾಹನ ಸವಾರರು ವಾಹನ ಬಿಟ್ಟು ಇನ್ನು ನಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಮಟ್ಟಿಗೆ ದಂಡ ಅಂತಂದ್ರೆ ಇದು ಯಾವ ಲೆಕ್ಕ ಅನ್ನೋ ಪ್ರಶ್ನೆ ನಂಬರ್ 1. ಈಗ ಕೇಂದ್ರ ಸರ್ಕಾರ ಈ ನಿಯಮಗಳನ್ನ ಜಾರಿಗೆ ತಂದಿದೆ ನಿಜ, ಅದು ಇಮಿಡಿಯೇಟ್ಲಿ ಮತ್ತು ಕಡ್ಡಾಯವಾಗಿ ಎಲ್ಲಾ ರಾಜ್ಯದಲ್ಲಿ ಅಪ್ಲೈ ಆಗುತ್ತಾ ಅಥವಾ ಆಯಾ ರಾಜ್ಯಗಳ ವಿವೇಚನೆಗೆ ಬಿಟ್ಟಿದ್ದ? ಉದಾಹರಣೆ ಕರ್ನಾಟಕದಲ್ಲಿ 1ನೇ ತಾರೀಕಿಂದ ಜಾರಿಗೆ ಬಂದ್ಬಿಟ್ಟಿದೆಯಾ ಅಥವಾ ಸಿದ್ದರಾಮಯ್ಯ ಸರ್ಕಾರ ಒಪ್ಕೊಂಡು ಅದನ್ನು ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಮಾತ್ರ ಇದು ಅಪ್ಲೈ ಆಗುತ್ತಾ? ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ ವ್ಯೂವರ್ಸ್ಗೆ.
ನಿಕೇಶ್, ಬಹಳ ಪ್ರಮುಖವಾಗಿ ತಾವು ಹೇಳಿದಾಗೆ ಯಾವುದೇ ರೀತಿಯಾದಂತಹ ಸದ್ದು ಗದ್ದಲ ಇಲ್ಲದೆ ಈ ಒಂದು ದುಬಾರಿ ನಿಯಮವನ್ನ ಜಾರಿಗೆ ತಂದಿರತಕ್ಕಂಥದ್ದು. ಇದು ಒಂದು ರೀತಿ ಆಯಾ ರಾಜ್ಯಗಳು ಕೂಡ ಅಂದ್ರೆ ಕೆಲವು ರಾಜ್ಯಗಳು ಇದರ ಬಗ್ಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಒಂದು ನಿಯಮವನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಅದನ್ನ ಒಪ್ಪಿಕೊಳ್ತಾರಾ ಎನ್ನುವಂಥದ್ದು, ಅಂದ್ರೆ ಬೇರೆ ರಾಜ್ಯಗಳು ಒಪ್ಪಿಕೊಳ್ತಾರಾ ಎನ್ನುವಂಥದ್ದು. ಇದೀಗ ಬೇರೆ ರಾಜ್ಯಗಳು ಒಪ್ಪಿಕೊಳ್ಳುವುದಕ್ಕಿಂತ ಮುಂಚೆ, ಯಾಕಂದ್ರೆ ಪ್ರಮುಖವಾಗಿ ಒಂದು ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ನಿಯಮ ಏನಿದೆ ಆ ನಿಯಮಗಳನ್ನ ಸಂಪೂರ್ಣವಾಗಿ ಅಂದ್ರೆ ಅದರ ಬಗ್ಗೆ ಸಂಪೂರ್ಣವಾಗಿ ಆಯಾ ರಾಜ್ಯ ಸರ್ಕಾರಗಳು ಮಾಹಿತಿಯನ್ನ ಪಡೆದುಕೊಳ್ಳುತ್ತೆ. ಅಕಸ್ಮಾತ್ ಕೇಂದ್ರ ಸರ್ಕಾರ ಈ ನಿಯಮವನ್ನ ತಪ್ಪಾಗಿ ಜಾರಿಗೆ ತಂದಿದೆ ಅಂತ ಸಂದರ್ಭದಲ್ಲಿ ಅದರ ಮುಖಾಂತರ ಆ ಒಂದು ವಿಚಾರವಾಗಿ ಕಾನೂನಿನ ಹೋರಾಟವನ್ನ ಕೂಡ ಮುಂದುವರಿಸಬಹುದಾಗಿದೆ. ಅದೇ ರೀತಿಯಾದಂತಹ ಆಪ್ಷನ್ಗಳು ಕೂಡ ಆಯಾ ರಾಜ್ಯ ಸರ್ಕಾರಕ್ಕಿರುತ್ತೆ. ಕೆಲವು ರಾಜ್ಯ ಸರ್ಕಾರಗಳು ಒಪ್ಪಿಕೊಂಡು ಈ ಒಂದು ನಿಯಮವನ್ನ ಜಾರಿಗೆ ತರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವು ರಾಜ್ಯ ಸರ್ಕಾರಗಳು ಇದನ್ನ ಒಪ್ಪಿಕೊಳ್ಳದೆ ಕಾನೂನು ಹೋರಾಟಕ್ಕೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳೇನಿದೆ ಅವು ಕೇಂದ್ರ ಸರ್ಕಾರ ಜೊತೆ ಮಾತುಕತೆಯನ್ನು ನಡೆಸಿ ಈ ಒಂದು ವಿಚಾರವಾಗಿ ಅಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡುತ್ತೆ. ಈ ರೀತಿಯಾದಂತಹ ನಿಯಮಾವಳಿಗಳಿಂದ ರಾಜ್ಯದ ಜನತೆಗೆ ತೊಂದರೆ ಆಗುತ್ತೆ. ಅಂದ್ರೆ ಬಡವರು ಇರ್ತಾರೆ, ಹಾಗೆ ಶ್ರೀಮಂತರು ಇರ್ತಾರೆ. ಅದರಲ್ಲಿ ಯಾವ ರೀತಿಯಾದಂತಹ ಭೇದ ಭಾವ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ತರಬೇಕು ಎನ್ನುವಂತಹ ಸಲಹೆ ಸೂಚನೆಗಳನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಟೇಶ್ ಮಾಹಿತಿಗಾಗಿ. ತುಂಡು ತುಂಡಾಗಿ ಕತ್ತರಿಸಿ ಪತಿಯ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಟೇಶ್, ಮಾರ್ಚ್ 1ನೇ ತಾರೀಕಿನಿಂದ ಈ ಒಂದು ಹೊಸ ನಿಯಮ ಜಾರಿಗೆ ಬರ್ತಾ ಇದೆ. ಎಲ್ಲವೂ ಕೂಡ ಜಾಸ್ತಿ ಮಾಡ್ತದೆ. ಅಂದ್ರೆ ಇದು ಜನರಲ್ಲಿ ಜಾಗೃತಿಯನ್ನ ಮೂಡಿಸುವ ಸಲುವಾಗಿನ ಅಥವಾ ಜನರಿಗೆ ಹೌದಪ್ಪ ನಾನು ಈ ತರ ತಪ್ಪು ಮಾಡಿದ್ರೆ, ಈ ತರ ನಿಯಮ ಉಲ್ಲಂಘನೆ ಮಾಡಿದ್ರೆ ಇಷ್ಟು ಫೈನ್, ದುಪ್ಪಟ್ಟು ಫೈನ್ ಅನ್ನ ಕಟ್ಟಬೇಕಾಗುತ್ತೆ, ಹಾಗಾಗಿ ನಾನು ಪ್ರಿಕಾಷನ್ಸ್ ಅನ್ನ ತಗೋಬೇಕು ಅಂತೇಳಿ ಜನರಲ್ಲಿ ಆ ಒಂದು ಭಯ ಹುಟ್ಟಿಸುವಂತ ಕೆಲಸಕ್ಕೆ ಈ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗಿದ್ದ ಹೇಗೆ ಅಂತ? ನಾಗೇಂದ್ರ ಬಾಬು, ಖಂಡಿತ ದೇಶದಲ್ಲಿ ಇತ್ತೀಚೆಗೆ ಈ ಒಂದು ಪ್ರಕರಣಗಳು ಅಂದ್ರೆ ಅಪಘಾತ ಪ್ರಕರಣಗಳು ಹೆಚ್ಚಾದಂತಹ ಹಿನ್ನೆಲೆಯಲ್ಲಿ ಕಳೆದ ಹಲವು ದಿನಗಳ ಹಿಂದೆ ಸುಪ್ರೀಂ ಕೋರ್ಟ್ ಕೂಡ ಒಂದಷ್ಟು ಸೂಚನೆಗಳನ್ನ ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿತ್ತು. ಈ ರೀತಿಯಾದಂತಹ ಪ್ರಕರಣಗಳು ಮತ್ತೆ ಮರುಕಳಿಸದಂತೆ ನೋಡಿಕೊಳ್ಳಬೇಕು ಎನ್ನುವಂತಹ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಆದ್ರೆ ಕೇಂದ್ರ ಸರ್ಕಾರ ಇದರ ಬಗ್ಗೆ ಅಂದ್ರೆ ಇದೀಗ ಒಂದು ನಿಯಮವನ್ನ ಜಾರಿಗೆ ತಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ದುಬಾರಿ ಹಣವನ್ನ ಹಾಕುವಂತಹ ಕೆಲಸ. ಯಾಕಂದ್ರೆ ಪ್ರಮುಖವಾಗಿ ಈ ಒಂದು ಪ್ರಕರಣಗಳೇನಿದೆ ಅಂದ್ರೆ ಟ್ರಾಫಿಕ್ ರೂಲ್ಸ್ ಅನ್ನ ಬ್ರೇಕ್ ಮಾಡುವಂತಹ ಪ್ರಕರಣಗಳು ಸಾಕಷ್ಟು ಜಾಸ್ತಿ ಆಗ್ತಾ ಇದೆ. ಇದರಿಂದಾಗಿ ಜನಸಾಮಾನ್ಯರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಹಾಗಾಗಿ ಈ ಎಲ್ಲಾ ಪ್ರಕರಣಗಳನ್ನ ಅಂದ್ರೆ ಈ ಎಲ್ಲಾ ಗೊಂದಲಗಳ ನಿವಾರಣೆಗೆ ಕೇಂದ್ರ ಸರ್ಕಾರ ಈ ರೀತಿಯಾದಂತಹ ನಿಯಮವನ್ನ ಜಾರಿಗೆ ತಂದಿರತಕ್ಕಂಥದ್ದು. ಈಗ 10 ಪಟ್ಟು ಅಂದ್ರೆ ಈಗ ಏನ್ ಫೈನ್ ಕಟ್ತಾ ಇದ್ರು, ಈಗ ಡ್ರಂಕ್ ಅಂಡ್ ಡ್ರೈವ್ ಎಕ್ಸಾಂಪಲ್ ಡ್ರಂಕ್ ಅಂಡ್ ಡ್ರೈವ್ಗೆ 1,000 ಇತ್ತು, ಈಗ 10,000 ಮಾಡಿರ್ತಕ್ಕಂಥದ್ದು. ಹಾಗೇನೆ ಹೆಲ್ಮೆಟ್ ಇಲ್ಲದೆ ಚಲಿಸುವಂತಹ ಪ್ರಯಾಣಿಕರೇನಿದ್ದಾರೆ ಅವರಿಗೆ ಅಂದ್ರೆ ಆ ವಾಹನ ಸವಾರರಿಗೆ ₹100 ದಂಡ ಇತ್ತು, ಈಗ ₹1,000 ಮಾಡಿದ್ದಾರೆ. ಅಂದ್ರೆ 10 ಪಟ್ಟು ಹೆಚ್ಚಳ ಮಾಡಿದ್ದಾರೆ. ಒಂದು ರೀತಿ ಇದಕ್ಕೆ ಸಾಕಷ್ಟು ವಿರೋಧ ಕೂಡ ಒಂದು ಕಡೆ ವ್ಯಕ್ತ ಆಗ್ತಾ ಇದ್ರೆ, ಆದ್ರೆ ಇದೊಂದು ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಪ್ರಕರಣಗಳು ಮರುಕಳಿಸದೆ ಇರಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ರೀತಿಯಾದಂತಹ ಕ್ರಮಗಳನ್ನು ಕೈಗೊಂಡಿದೆ. ಈಗಾಗಲೇ ಮಾರ್ಚ್ 1ರಿಂದ ಈ ನಿಯಮ ಜಾರಿಯಾಗಿರ್ತಕ್ಕಂಥದ್ದು. ಆದ್ರೆ ಇದರ ಇಂಪ್ಲಿಮೆಂಟೇಷನ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಂದ್ರೆ ಆಯಾ ರಾಜ್ಯ ಸರ್ಕಾರಗಳಿಗೆ ಈಗಾಗಲೇ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇರ್ತಕ್ಕಂಥದ್ದು. ಆಯಾ ರಾಜ್ಯಗಳಲ್ಲಿ ಅಂದ್ರೆ ಏಕ ವ್ಯಕ್ತಿತ್ವ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದೇ ರೀತಿಯಾದಂತಹ ನಿಯಮಾವಳಿಗಳನ್ನು ಜಾರಿಗೆ ತರಬೇಕು ಎನ್ನುವಂತಹ ಕೇಂದ್ರ ಸರ್ಕಾರದ ನಿರ್ಧಾರ ಏನಿದೆ ಇದು ದೇಶದಾದ್ಯಂತ ಒಂದೇ ರೀತಿಯಲ್ಲಿ ಅಂದ್ರೆ ಒಂದೇ ನಿಯಮವನ್ನ ಜಾರಿಗೆ ತರಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದಂತಹ ನಿಯಮವನ್ನು ಜಾರಿಗೆ ತಂದಿರತಕ್ಕಂಥದ್ದು. ಹಾಗಾಗಿ
ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳೇನಿದೆ ಇವು ತೀವ್ರ ವಿರೋಧವನ್ನ ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಅಂದ್ರೆ ಮುಂದಿನ ವಾರದಿಂದ ಸಾಕಷ್ಟು ಇದರ ಬಗ್ಗೆ ಚರ್ಚೆ ಆಗುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಈಗಾಗಲೇ ರಾಜ್ಯ ಸರ್ಕಾರಗಳು ಅಂದ್ರೆ ಬಿಜೆಪಿಯೇತರ ಸರ್ಕಾರಗಳೇನಿದೆ ಆ ಸರ್ಕಾರಗಳು ಕೇಂದ್ರ ಸರ್ಕಾರದ ವಿರುದ್ಧ ಈ ಒಂದು ನಿಯಮದ ವಿರುದ್ಧ ಮಾತನಾಡ್ತಾ ಇರ್ತಕ್ಕಂಥದ್ದು. ಇದನ್ನ ನಾವು ಒಪ್ಪಿಕೊಳ್ಳೋದಿಲ್ಲ ಎನ್ನುವಂಥದ್ದು. ಯಾಕಂದ್ರೆ ಆಯಾ ಸರ್ಕಾರಗಳು ಆಯಾ ರಾಜ್ಯದ ಜನರಿಗೆ ಹೊರೆಯಾಗುತ್ತೆ ಎನ್ನುವಂತಹ ನಿಟ್ಟಿನಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಒಂದು ಕಡೆ ವಿರೋಧ ಆದ್ರೆ ಒಂದು ಕಡೆ ಪರನೂ ಕೂಡ ಅಂದ್ರೆ ಕೇಂದ್ರ ಸರ್ಕಾರದ ಪರ ಕೆಲವು ರಾಜ್ಯಗಳು ಕೂಡ ಇರ್ತಕ್ಕಂಥದ್ದು. ಆದ್ರೆ ಈ ನಿಯಮಾವಳಿಗಳನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಅದರ ಇಂಪ್ಲಿಮೆಂಟೇಷನ್ ಬಹಳ ಮುಖ್ಯ ಆಗುತ್ತೆ. ಅದರ ಇಂಪ್ಲಿಮೆಂಟೇಷನ್ಗೆ ಯಾವ ರೀತಿಯಾದಂತಹ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದೀಗ ಕೇಂದ್ರದಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆಯಾ ರಾಜ್ಯದ ಆಯಾ ಇಲಾಖೆಗಳಿಗೆ ಸಂಬಂಧಪಟ್ಟಂತೆ ಹಲವು ಸಲಹೆ ಸೂಚನೆಗಳನ್ನ ಕೊಡುವ ಮೂಲಕ ಈ ಒಂದು ನಿಯಮಾವಳಿಗಳನ್ನ ಯಾವ ರೀತಿ ಪರಿಷ್ಕರಣೆ ಮಾಡಬೇಕು, ಜೊತೆಗೆ ಇದರ ಇಂಪ್ಲಿಮೆಂಟೇಷನ್ ಹೇಗಿರಬೇಕು ಎನ್ನುವುದರ ಸಂಪೂರ್ಣ ಮಾರ್ಚ್ 1ನೇ ತಾರೀಕು ನಮಗೆ ಗೊತ್ತಿಲ್ಲದಂಗೇನೆ ಆಲ್ರೆಡಿ ಇದು ಜಾರಿಗೆ ಬಂದ್ಬಿಟ್ಟಿದೆ. ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಬೇಕಾಗಿತ್ತು. ಆದ್ರೆ ಏಕಾಏಕಿ 1ನೇ ತಾರೀಕಿಂದ ಜಾರಿಗೆ ಬಂದ್ಬಿಟ್ಟಿದೆ ಅಂತ ಸರ್ಕ್ಯುಲೇಷನ್ ಅಲ್ಲಿ ಇದೆ. ಬಹಳ ಮುಖ್ಯವಾಗಿ ನಿಮಗೆ ಸಿಗ್ನಲ್ ಜಂಪ್ ಮಾಡಿದ್ರೆ 5,000, ಓವರ್ಲೋಡ್ ಮಾಡಿದ್ರೆ 20,000, ಈ ಮಟ್ಟಿನ ದೊಡ್ಡ ಪ್ರಮಾಣದ ದಂಡವನ್ನ ವಿಧಿಸಿದ್ದಾರೆ. ವಾಹನ ಸವಾರರು ವಾಹನ ಬಿಟ್ಟು ಇನ್ನು ನಡ್ಕೊಂಡು ಹೋಗ್ಬೇಕಾಗತ್ತೆ. ಈ ಮಟ್ಟಿಗೆ ದಂಡ ಅಂತಂದ್ರೆ ಇದು ಯಾವ ಲೆಕ್ಕ ಅನ್ನೋ ಪ್ರಶ್ನೆ ನಂಬರ್ 1. ಈಗ ಕೇಂದ್ರ ಸರ್ಕಾರ ಈ ನಿಯಮಗಳನ್ನ ಜಾರಿಗೆ ತಂದಿದೆ ನಿಜ. ಅದು ಇಮಿಡಿಯೇಟ್ಲಿ ಮತ್ತು ಕಡ್ಡಾಯವಾಗಿ ಎಲ್ಲಾ ರಾಜ್ಯದಲ್ಲಿ ಅಪ್ಲೈ ಆಗುತ್ತಾ ಅಥವಾ ಆಯಾ ರಾಜ್ಯಗಳ ವಿವೇಚನೆಗೆ ಬಿಟ್ಟಿದ್ದ? ಉದಾಹರಣೆ ಕರ್ನಾಟಕದಲ್ಲಿ 1ನೇ ತಾರೀಕಿಂದ ಜಾರಿಗೆ ಬಂದ್ಬಿಟ್ಟಿದೆಯಾ ಅಥವಾ ಸಿದ್ದರಾಮಯ್ಯ ಸರ್ಕಾರ ಒಪ್ಕೊಂಡು ಅದನ್ನು ನಮ್ಮ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡಿದರೆ ಮಾತ್ರ ಇದು ಅಪ್ಲೈ ಆಗುತ್ತಾ? ಇದ್ರ ಬಗ್ಗೆ ಕ್ಲಾರಿಟಿ ಕೊಡಿ, ವಿವರಿಸಿ. ನಿಕೇಶ್, ಬಹಳ ಪ್ರಮುಖವಾಗಿ ತಾವು ಹೇಳಿದಾಗೆ ಯಾವುದೇ ರೀತಿಯಾದಂತಹ ಸದ್ದು ಗದ್ದಲ ಇಲ್ಲದೆ ಈ ಒಂದು ದುಬಾರಿ ನಿಯಮವನ್ನ ಜಾರಿಗೆ ತಂದಿರತಕ್ಕಂಥದ್ದು. ಇದು ಒಂದು ರೀತಿ ಆಯಾ ರಾಜ್ಯಗಳು ಕೂಡ ಅಂದ್ರೆ ಕೆಲವು ರಾಜ್ಯಗಳು ಇದರ ಬಗ್ಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಆದ್ರೆ ಪ್ರಮುಖವಾಗಿ ಕೇಂದ್ರ ಸರ್ಕಾರ ಒಂದು ನಿಯಮವನ್ನ ಜಾರಿಗೆ ತಂದಂತಹ ಸಂದರ್ಭದಲ್ಲಿ ಅದನ್ನ ಒಪ್ಪಿಕೊಳ್ತಾರಾ ಎನ್ನುವಂಥದ್ದು, ಅಂದ್ರೆ ಬೇರೆ ರಾಜ್ಯಗಳು ಒಪ್ಪಿಕೊಳ್ತಾರಾ ಎನ್ನುವಂಥದ್ದು. ಇದೀಗ ಬೇರೆ ರಾಜ್ಯಗಳು ಒಪ್ಪಿಕೊಳ್ಳುವುದಕ್ಕಿಂತ ಮುಂಚೆ, ಯಾಕಂದ್ರೆ ಪ್ರಮುಖವಾಗಿ ಒಂದು ಕೇಂದ್ರ ಸರ್ಕಾರ ಜಾರಿಗೆ ತಂದಂತಹ ನಿಯಮ ಏನಿದೆ ಆ ನಿಯಮಗಳನ್ನ ಸಂಪೂರ್ಣವಾಗಿ ಅಂದ್ರೆ ಅದರ ಬಗ್ಗೆ ಸಂಪೂರ್ಣವಾಗಿ ಆಯಾ ರಾಜ್ಯ ಸರ್ಕಾರಗಳು ಮಾಹಿತಿಯನ್ನ ಪಡೆದುಕೊಳ್ಳುತ್ತೆ. ಅಕಸ್ಮಾತ್ ಕೇಂದ್ರ ಸರ್ಕಾರ ಈ ನಿಯಮವನ್ನ ತಪ್ಪಾಗಿ ಜಾರಿಗೆ ತಂದಿದೆ ಅಂತ ಸಂದರ್ಭದಲ್ಲಿ ಅದರ ಮುಖಾಂತರ ಆ ಒಂದು ವಿಚಾರವಾಗಿ ಕಾನೂನಿನ ಹೋರಾಟವನ್ನ ಕೂಡ ಮುಂದುವರಿಸಬಹುದಾಗಿದೆ. ಅದೇ ರೀತಿಯಾದಂತಹ ಆಪ್ಷನ್ಗಳು ಕೂಡ ಆಯಾ ರಾಜ್ಯ ಸರ್ಕಾರಕ್ಕಿರುತ್ತೆ. ಕೆಲವು ರಾಜ್ಯ ಸರ್ಕಾರಗಳು ಒಪ್ಪಿಕೊಂಡು ಈ ಒಂದು ನಿಯಮವನ್ನ ಜಾರಿಗೆ ತರುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವು ರಾಜ್ಯ ಸರ್ಕಾರಗಳು ಇದನ್ನ ಒಪ್ಪಿಕೊಳ್ಳದೆ ಕಾನೂನು ಹೋರಾಟಕ್ಕೆ ಮುಂದುವರಿಯುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಇದೆಲ್ಲದರ ಜೊತೆಗೆ ಕೆಲವೊಂದಿಷ್ಟು ರಾಜ್ಯ ಸರ್ಕಾರಗಳೇನಿದೆ ಅವು ಕೇಂದ್ರ ಸರ್ಕಾರದ ಜೊತೆ ಮಾತುಕತೆಯನ್ನು ನಡೆಸಿ ಈ ಒಂದು ವಿಚಾರವಾಗಿ ಅಂದ್ರೆ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡುತ್ತೆ. ಈ ರೀತಿಯಾದಂತಹ ನಿಯಮಾವಳಿಗಳಿಂದ ರಾಜ್ಯದ ಜನತೆಗೆ ತೊಂದರೆ ಆಗುತ್ತೆ. ಅಂದ್ರೆ ಬಡವರು ಇರ್ತಾರೆ, ಹಾಗೆ ಶ್ರೀಮಂತರು ಇರ್ತಾರೆ. ಅದರಲ್ಲಿ ಯಾವ ರೀತಿಯಾದಂತಹ ಭೇದ ಭಾವ ಆಗಬಾರದು ಎನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ನಿಯಮಾವಳಿಗಳನ್ನು ತರಬೇಕು ಎನ್ನುವಂತಹ ಸಲಹೆ ಸೂಚನೆಗಳನ್ನು ಕೂಡ ಪಡೆದುಕೊಳ್ಳುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ನಿಕೇಶ್, ಓಕೆ, ಥ್ಯಾಂಕ್ ಯು ನಟೇಶ್ ಮಾಹಿತಿಗಾಗಿ.